ನುಲಿಯ ಚಂದಯ್ಯನವರ ಒಂದು ವಚನ. ಹೊಕ್ಕಲ್ಲಿ ಹೊಕ್ಕು ಒಕ್ಕುದ ಮಿಕ್ಕುದ ನುಂಡು ಸುಖಿಯಾಗಿ ಸುಳಿವ ಜಂಗಮಕ್ಕೆ ಕುಲವೆಲ್ಲಿಯದೋ ಛಲವೆಲ್ಲಿಯದೋ. ಶೀಲ ವ್ರತ ನಿಯಮಗಳಿಲ್ಲ ಜಾತ್ಯಾದಿ ಸೂತಕ ಮುನ್ನಿಲ್ಲ. ಆವಾವಚಾರ ವಿಚಾರ ಭಕ್ತಂಗಲ್ಲದೆ ಜಂಗಮ ಕುಟ್ಟೆ ಒಡೆಯರಲ್ಲಿ ಆಚಾರವಿಲ್ಲೆಂದು ಪಾದೋದಕ ಪ್ರಸಾದವನೊಲ್ಲದಿಪ್ಪ. ಬಹುಭ್ರಮಿತ ಪಾತಕರ ಅಚ್ಚಲಿಂಗೈಕ್ಯರು ಮೆಚ್ಚರು ಕಾಣ ಚಂದೇಶ್ವರ. ಮೆದೆ ಹುಲ್ಲನ್ನು ತಂದು ಹಗ್ಗ ಹೊಸೆದು ಜೀವನವನ್ನು ನಡೆಸ್ತಾ ಅದರ ಜೊತೆಗೆ ದಾಸೋಹ ಕಾಯಕವನ್ನು ಮಾಡ್ತಾ ಇದ್ದಂತಹ ಒಬ್ಬ ಪ್ರಸಿದ್ಧ ವಚನಕಾರರು ನುಲಿಯ ಚಂದಯ್ಯನವರು. ಇವರು ವಿಜಾಪುರ ಜಿಲ್ಲೆಯ ಶಿವಣಿಗ ಗ್ರಾಮಕ್ಕೆ ಸೇರಿದವರಿರಬೇಕು ಅಂತೇಳಿ ವಚನ ಸಾಹಿತ್ಯದ ಪಿತಾಮಹರಾದಂತಹ ಫಗು ಹಳಕಟ್ಟಿಯವರು ಅಭಿಪ್ರಾಯಪಡ್ತಾರೆ. ಈ ವಚನದಲ್ಲಿ ಜಂಗಮರು ಅಂದರೆ ಶರಣರು ಜಾತ್ಯಾದಿ ಸಕಲ ಸೂತಕಗಳಿಂದ ಮುಕ್ತರಾಗಿರ್ತಾರೆ. ಗೊಡ್ಡು ಆಚರಣೆಗಳೆಲ್ಲವನ್ನ ಅಪ್ಪಟ ಲಿಂಗೈಕ್ಯರು ಆರಾಧಿಸೋದಿಲ್ಲ, ಹಾಗಾಗಿ ಅವುಗಳನ್ನು ಮೆಚ್ಚೋದು ಇಲ್ಲ ಅಂತೇಳಿ ಈ ವಚನದಲ್ಲಿ ತಿಳಿಸ್ತಾ ಹೋಗ್ತಾರೆ. ಹೊಕ್ಕು ಅಂದರೆ ಹಗ್ಗ ನೇಯುವಂತಹ ಒಂದು ಕ್ರಿಯೆ ಅಂತ. ಈ ನೇಯುವ ಕ್ರಿಯೆಯನ್ನು ಮಾಡ್ತಾ, ಒಕ್ಕುದ ಅಂದರೆ ಕಳೆಯನ್ನು ಬೇರ್ಪಡಿಸಿ ಬೆಳೆಯನ್ನು ಮಾತ್ರ ಉಳಿಸ್ಕೊಳ್ಳೋದು ಅಂತೇಳಿ, ಆ ಬೆಳೆಯಿಂದ ಮಾತ್ರ ದಾಸೋಹ ಕ್ರಿಯೆಯನ್ನು ಮಾಡ್ತಾ ಸುಖವಾಗಿ ಬದುಕ್ತಾ ಜೀವನವನ್ನು ನಡೆಸ್ತಕ್ಕಂಥವ್ರು ಜಂಗಮರು ಅಂತೇಳಿ. ಇವರಿಗೆ ಯಾವುದೇ ಕುಲದ ಭೇದ ಆಗಲಿ ಮತ್ತು ಇತರರಿಗೆ ಮೋಸವನ್ನು ಮಾಡುವಂತಹ ಕಪಟ ಮನೋಧರ್ಮ ಆಗಲಿ ಕೂಡ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಶರಣನಾದವನಿಗೆ ಯಾವುದೇ ವ್ರತ ಆಗಲಿ ನೇಮ ಆಗಲಿ ಜಾತ್ಯಾದಿ ಮಡಿ ಮೈಲಿಗೆ ಎಂಬ ನಿರ್ಬಂಧ ಕೂಡ ಇಲ್ಲ ಅಂತೇಳಿ ಎಲ್ಲ ಮನುಷ್ಯರನ್ನು ಸಮಾನವಾಗಿ ನೋಡುವಂತಹ ಭಾವನೆ ಇರುವವನೇ ನಿಜವಾದ ಶರಣ. ಮನುಷ್ಯರಲ್ಲಿ ಭೇದವನ್ನು ಎಣಿಸ್ತಕ್ಕಂಥವರ ವಿರುದ್ಧವಾಗಿ ನಿರ್ಮಾಣವಾದಂತಹ ಒಂದು ಪರಂಪರೆ ಅದೇ ಈ ಶರಣ ಪರಂಪರೆ, ವಚನ ಪರಂಪರೆ. ಭಕ್ತರೆನಿಸಿಕೊಂಡಂಥವರು ತೋರಿಕೆಗಾಗಿ ಆಚರಿಸುವಂತಹ ಆಚಾರ ವಿಚಾರ ಸಂಪ್ರದಾಯ ಮಡಿ ಮೈಲಿಗೆ ಈ ಎಲ್ಲ ಕರ್ಮಗಳು ಜಂಗಮನಿಗೆ ಇದ್ಯಾವುದರ ಹಂಗೂ ಇಲ್ಲ. ಆ ಕಾಲದಲ್ಲಿ ಈ ಎಲ್ಲ ಸಂಪ್ರದಾಯನಿಷ್ಠ ಆಚಾರವಂತರು ಈ ಜಂಗಮರನ್ನು ನಿಂದಿಸಿ ಇವರ ಪ್ರಸಾದವನ್ನು ಒಪ್ಪದೇ ಇದ್ದಂತಹ ಸನ್ನಿವೇಶಗಳು ಕೂಡ ಇತ್ತು ಅಂತೇಳಿ. ಹಾಗಾಗಿ ಅಂಥವರನ್ನು ಬಹುಭ್ರಮಿತ ಪಾತಕರು ಅಂತೇಳಿ ಇಲ್ಲಿ ನುಲಿಯ ಚಂದಯ್ಯನವರು ಕರಿತಾ ಹೋಗ್ತಾರೆ. ಬಹುಭ್ರಮಿತ ಅಂದರೆ ಅತಿಯಾಗಿ ಬಹುವಾಗಿ ಭ್ರಾಂತಿಯಿಂದ ವರ್ತಿಸ್ತಕ್ಕಂತಹ ಪಾತಕರು ಅವರು ಅಂತೇಳಿ. ಅವರೆಲ್ಲರನ್ನ ಶರಣ ಪರಂಪರೆ ಒಪ್ಪೋದು ಕೂಡ ಇಲ್ಲ, ಅವರನ್ನು ಮೆಚ್ಚೋದು ಕೂಡ ಇಲ್ಲ. ಹಾಗಾಗಿ ಈ ವಚನದಲ್ಲಿ ಅರ್ಥರಹಿತ ಸಂಪ್ರದಾಯವನ್ನು ಧಿಕ್ಕರಿಸಿ ಜ್ಞಾನಾಧಾರಿತ ಸಾಮಾಜಿಕ ಒಂದು ಚಿಂತನೆಯನ್ನು ಕಟ್ಟಿಕೊಟ್ಟಿರ್ತಕ್ಕಂಥದ್ದು ನುಲಿಯ ಚಂದಯ್ಯನವರ ಈ ಒಂದು ವಚನದ ಸಾರ ಅಂತೇಳಿ ಭಾವಿಸ್ಬೋದು.